ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ. ಸೊ ಇವತ್ತು ನಾನು ಮನೆಯಲ್ಲಿ ಚುರುಮುರಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಡ್ರೈ ಬೇಲ್ ಅಂತಾರೆ, ಚುರುಮುರಿ ಅಂತಾರೆ, ಚಿವಡ ಅಂತಾರೆ, ಮಂಡಕ್ಕಿ ಅಂತಾರೆ, ಎಷ್ಟೊಂದು ರೀತಿಯಲ್ಲಿ ಇದನ್ನು ಕರೀತಾರೆ. ಇದು ತುಂಬಾ ಒಂದು ಹೆಲ್ದಿಯಾದ ಸ್ನ್ಯಾಕು. ಸೊ ಹಾಗಾಗಿ ಆಗಾಗ ಇದನ್ನು ಮಾಡಿ ಮಕ್ಕಳಿಗೆ ಕೊಡೋದು, ನಾವು ತಿನ್ನೋದು ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ನಾನು ಲಾಕ್ಡೌನ್ಗಿಂತ ಮುಂಚೆನೇ ಮಾಡಿದ ಕಾರಣ ನಾನು ಇದಕ್ಕೆ ತುಂಬ ವಸ್ತುಗಳನ್ನು ಬಳಸಿದ್ದೀನಿ. ಇದೆಲ್ಲ ವಸ್ತುಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಖಂಡಿತ ಇದನ್ನು ನಿಮ್ಮಲ್ಲಿ ಇರುವವನ್ನ ಬಳಸಿ ಮಾಡಿ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ ಪುರಿಯನ್ನು 1 ಲೋಟದಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಹುರ್ಕೊಳ್ಳಿ, ಯಾಕೆ ಅಂತಂದರೆ ಪುರಿ ಗರಿ ಗರಿಯಾಗಿ ಇಲ್ಲ ಅಂತಂದರೆ ಇದರ ಟೇಸ್ಟು ಸಹ ತುಂಬಾ ವ್ಯತ್ಯಾಸ ಬರುತ್ತೆ ಆ್ಯಂಡ್ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ನಾನು ಬಿಸಿಯಾಗಿ ಹುರ್ಕೊಂಡಿರುವಂತಹ ಪುರಿ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ತುಪ್ಪ ಮೈಗೆ ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ನೀವು ಎಣ್ಣೆಯನ್ನು ಸಹ ಬಳಸ್ಬೋದು. ಇದನ್ನು ಬಳಸೋದ್ರಿಂದ ಇದು ಒಂದು ವಾಟರ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ತುಂಬ ಬೇಗ ಪುರಿ ಮೆತ್ತಗಾಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ 1 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿದ್ದೀನಿ. ಸೊ ಅರಿಶಿಣ ಹಾಕಿದ್ಮೇಲೆ ನಾನಿಲ್ಲಿ ಒಂದು 3-4 ಚಿಟಿಕೆಯಷ್ಟು ಅಚ್ಚ ಖಾರದ ಪುಡಿಯನ್ನು ಉದುರಿಸ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಇದನ್ನು ಹಾಕೋಬೋದು, ಅಥವಾ ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ನೀವು ಇದನ್ನು ಸ್ಕಿಪ್ ಸಹ ಮಾಡ್ಬೋದು. ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಸೊ ಉಪ್ಪನ್ನು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆ ಅಂತಂದರೆ ಇದರಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ನಾವು ಸೇರಿಸ್ತೀವಿ, ಅದರಲ್ಲೂ ಸಹ ಉಪ್ಪಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕಿದ್ರೂ ಪರವಾಗಿಲ್ಲ. ಸೊ ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡೋದಕ್ಕೂ ಸಹ ಅಂಗಡಿ ಅಥವಾ ಚುರುಮುರಿ ಶಾಪಲ್ಲಿ ಮಾಡ್ತಾರಲ್ಲ ಅದೇ ರೀತಿ ಮಾಡ್ತಾಯಿದ್ದೀನಿ. ಆಳವಾದ ಒಂದು ಪಾತ್ರೆಯನ್ನು ತಗೊಂಡು ಅದೇ ಅವರ ರೀತಿಯೇ ಕ್ರಾಸ್ ಆಗಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ದಟ್ ಅದು ಪಾತ್ರೆಗೆ ಚೆನ್ನಾಗಿ ಹೊಡೆದಂಗೆ ಆಗುತ್ತೆ, ಆಗ ಮಿಕ್ಸು ಸಹ ಚೆನ್ನಾಗಾಗುತ್ತೆ, ಪ್ಲಸ್ಸು ಟೇಸ್ಟು ಸಹ ತುಂಬಾ ಎನ್ಹಾನ್ಸ್ ಆಗುತ್ತೆ, ಯಾಕೆಂದರೆ ಎಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಈಗ ನಾನು ಈ ಒಂದು ಪುರಿಯನ್ನು ಇಟ್ಕೊಂಡಿದ್ದೀನಿ. ಇದನ್ನು ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಚುರುಮುರಿ ಶಾಪ್ ಅವರು. ಸೊ ಈಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಹೋಗ್ತೀನಿ. ಸೊ ಹಸಿರು ಚಟ್ನಿ ಇದ್ದರೆ ಚಟ್ನಿ ಹಾಕ್ಬೋದು, ಹಸಿರು ಚಟ್ನಿ ಇಲ್ಲ ನನ್ನ ಹತ್ರ, ಬಟ್ ಹಸಿ ಮೆಣಸಿನ್ಕಾಯನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ 1 ಹಸಿ ಮೆಣಸಿನ್ಕಾಯನ್ನು ಜಜ್ಜಿಬಿಟ್ಟು ಹಾಕಿದ್ದೀನಿ. 4 ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿದ್ದೀನಿ. ಈರುಳ್ಳಿನ ಜಾಸ್ತಿ ಹಾಕಬೇಡಿ, ಅದರ ಪಂಜೆಂಟ್ ಸ್ಮೆಲ್ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸೊ 5 ಸ್ಪೂನಷ್ಟು ಸೌತೆಕಾಯನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆಯೇ 4-5 ಚಮಚದಷ್ಟು ಟೊಮೆಟೊವನ್ನು ಸಹ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲವೂ ಸಹ ನಿಮಗೆ ಆಪ್ಷನಲ್ಲು, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಬೋದು, ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಹಾಕ್ಬೋದು. ಸೊ ಮೇಯ್ನಾಗಿ ಮೈಸೂರಲ್ಲಿ ಚುರುಮುರಿ ತಿಂದಿದ್ರೆ ಎಲ್ರಿಗೂ ಗೊತ್ತಿರುತ್ತೆ, ಬಿಲ್ಲೆ ಮಾಡಿ ಹಾಕಿರ್ತಾರೆ ಮಾವಿನಕಾಯನ್ನು, ಬಟ್ ನಾನಿಲ್ಲಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ, ಯಾಕೆಂದರೆ ತುಂಬ ಬಿಲ್ಲೆ ಮಾಡಿದ್ರೂ ಇಷ್ಟ ಆಗಲ್ಲ ನನಗೆ ಅಂಥೇಳಿ. ಸೊ ಕೊತ್ತಂಬರಿ ಸೊಪ್ಪನ್ನು ತುಂಬಾ ಕಮ್ಮಿ ಹಾಕಿದ್ದೀನಿ, ಯಾಕೆಂದರೆ ಬಾಯಿಗೆ ಜಾಸ್ತಿ ಸಿಕ್ಕೋದು ಬೇಡ ಅಂತ. ಅದರ ಜೊತೆಗೆ 4-5 ಸ್ಪೂನಷ್ಟು ಕ್ಯಾರೆಟ್ ತುರಿಯನ್ನು ಸಹ ಹಾಕ್ತಾಯಿದ್ದೀನಿ. ಸೊ ಈಗ ಮೇಯ್ನ್ ಇಂಗ್ರೀಡಿಯೆಂಟು, ಇದು ಸೀಕ್ರೆಟ್ ಇಂಗ್ರೀಡಿಯೆಂಟು, ಇದರಿಂದಾನೇ ತುಂಬ ಟೇಸ್ಟಿಯಾಗಿ ಚುರುಮುರಿ ಬರುತ್ತೆ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದರೆ 3-4 ಸ್ಪೂನಷ್ಟು ತೆಂಗಿನಕಾಯಿ. ಇದು ಬಂದುಬಿಟ್ಟು ಬನಾನಾ ಚಿಪ್ಸು, ಬ್ರೌನ್ ಕಲರ್ ಬರುತ್ತಲ್ಲ ಅದು, ನಾನು ಅದನ್ನು ಪೂರ್ತಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಬೂಂದಿ ಕಾಳು ಒಂದು 4-5 ಸ್ಪೂನಷ್ಟು, ಮತ್ತು ಇದು ಶೇಂಗಾ ಬೀಜ, ಕಾಂಗ್ರೆಸ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಇದು ಓಂ ಪುಡಿ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿಯಾದ ಬೇಲ್ಪುರಿ ಅಥವಾ ಚುರುಮುರಿ ರೆಡಿ ಆಗುತ್ತೆ. ನೀವು ಸಹ ಇದನ್ನು ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಕ್ಡೌನ್ ಇರೋದ್ರಿಂದ ನಿಮಗೆ ಎಷ್ಟೋ ವಸ್ತುಗಳು ಸಿಗದೇ ಇರ್ಬೋದು, ಹಾಗಂತ ಹೇಳಿ ಟ್ರೈ ಮಾಡದೇ ಇರಬೇಡಿ. ಮನೆಯಲ್ಲಿ ಯಾವ ವಸ್ತು ಇದೆಯೋ ಅದನ್ನೆಲ್ಲ ಹಾಕಿ ಮಾಡಿ ನೋಡಿ, ಖಂಡಿತ ಚೆನ್ನಾಗಿ ಬರುತ್ತೆ.
ಸೊ ಹೀಗಂತ ಹೇಳ್ತಾ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. ಅಲ್ಲಿ ಸಹ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆದ ಪೋಸ್ಟನ್ನು ಹಾಕ್ತಾ ಇರ್ತೀನಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಚುರುಮುರಿ ಇಷ್ಟ ಆದವ್ರಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಅಟ್ ಹೋಮ್, ಬಿ ಸೇಫ್.